ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಿರಿಟ್ ವಂಡರ್. ಇವತ್ತು ಇಲ್ಲಿ ನಾನು ಇವತ್ತಿಲ್ಲಿ ನಾಟಿ ಸ್ಟೈಲಿನ ಸೊಪ್ಪಿನ ರೊಟ್ಟಿ ಮತ್ತಿಗೆ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಒಂದು ಯೂಸ್ಫುಲ್ ಆಗುವಂಥ ಮಾಹಿತಿ ಕೊಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನನಗೆ ರೊಟ್ಟಿ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಅಕ್ಕಿ ಹಿಟ್ಟು, ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಜೀರಿಗೆ, ಉಪ್ಪು, ನುಗ್ಗೆ ಸೊಪ್ಪು. ನೀವು ನುಗ್ಗೆ ಸೊಪ್ಪು ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಸಬ್ಬಕ್ಕಿ ಸೊಪ್ಪನ್ನು ತೊಗೋಬೇಕು. ನುಗ್ಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಎಷ್ಟು ಹಾಕ್ತಿರೋ ಅದು ತುಂಬ ಚೆನ್ನಾಗಿ ಬರುತ್ತೆ. ಪುದೀನ ಸೊಪ್ಪು, ಅಚ್ಕಾರದ ಪುಡಿ, ಕರಿಬೇವು, ಆಮೇಲೆ ಸಬ್ಬಕ್ಕಿ ಸೊಪ್ಪು. ನಾನಿಲ್ಲಿ ಅಚ್ಕಾರದ ಪುಡಿ ಎಂತಕ್ಕೆ ತೊಗೊಂಡಿದ್ದೀನಿ ಅಂದರೆ, ಸೊ ಮಕ್ಕಳು ಮತ್ತು ವಯಸ್ಸಾದವರೆಲ್ಲ ತಿನ್ನೋದ್ರಿಂದ ನಾನು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿಲ್ಲ. ಹಾಗಾಗಿ ನಾನಿಲ್ಲಿ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ನೀವು ಬೇಕು ಅನ್ನೋರು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚು ಕೂಡ ಹಾಕೋಬೋದು. ಆಮೇಲೆ ನಾನಿಲ್ಲಿ ಈರುಳ್ಳಿ ಸೊಪ್ಪನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಒಂದು 2 ಮಿನಿಟ್ಸ್ವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಒಂದು 50% ಬೆಂದಾದಮೇಲೆ ಸೊಪ್ಪು, ಕರಿಬೇವು ಮತ್ತು ಸಬ್ಬಕ್ಕಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2 ಮಿನಿಟ್ಸ್ ಆದಮೇಲೆ ಇದು ಒಂದು 30% ಬೆಂದಾದಮೇಲೆ ನಾನಿಲ್ಲಿ ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಬೆಂದಾದಮೇಲೆ ನಾನು ನುಗ್ಗೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನುಗ್ಗೆ ಸೊಪ್ಪನ್ನು ಅಷ್ಟೇ ಒಂದು 3 ಮಿನಿಟ್ಸ್ವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ಹುರ್ಕೊಳ್ತಾ ಇದ್ದೀನಿ. ಅದೆಲ್ಲ ಹುರ್ಕೊಂಡಾದಮೇಲೆ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ನುಗ್ಗೆ ಸೊಪ್ಪು ಎಷ್ಟು ನೀವು ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ನುಗ್ಗೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪನ್ನ ನೀವು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ಇದು ಸಾಫ್ಟ್ ಆದಮೇಲೆ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ, ಆ ಅಕ್ಕಿ ಹಿಟ್ಟಿಗೆ ಜೀರಿಗೆ, ಉಪ್ಪು, ಅಚ್ಕಾರದ ಪುಡಿ ಮತ್ತು ನಾವು ಇವಾಗ ಫ್ರೈ ಮಾಡ್ಕೊಂಡಿದ್ವಲ್ಲ, ಆ ಫ್ರೈ ಮಾಡ್ಕೊಂಡಿರೋದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ನೀರು ಹಾಕ್ಕೊಳ್ದಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಒಂದು ಹದಕ್ವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಅದು ಸೊಪ್ಪುಗಳೆಲ್ಲ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ನಾನು ಸ್ವಲ್ಪ ಬಿಸಿನೀರಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ರೊಟ್ಟಿನ ನಾದ್ಕೊಳ್ತಾ ಇದ್ದೀನಿ. ಎಷ್ಟು ನಾವು ಚೆನ್ನಾಗಿ ರೊಟ್ಟಿನ ಮಿತ್ಕೊಳ್ತೀವೋ ಸೊ ಅಷ್ಟೇ ಚೆನ್ನಾಗಿ ರೊಟ್ಟಿ ಎದ್ದೊಳುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಬಳಿಯೋದ್ರಿಂದ, ಹೆಂಚು ಮೇಲೆ ನಾನು ರೊಟ್ಟಿ ಬಳಿಯೋದ್ರಿಂದ ನಾನು ತೆಳ್ಳಗೆ ಹಿಟ್ಟನ್ನು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ತೆಳ್ಳಗೆ ಮಾಡ್ಕೋಬೇಕು. ನೋಡಿ ಯಾವ ಹದ ಬರುತ್ತೆ ಅಂತಂದರೆ, ಇವಾಗ ತೆಳ್ಳಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತೋರಿಸ್ತೀನಿ ನಾನು ನಿಮಗೆ ಯಾವ ಹದಕ್ಕೆ ಬೇಕು ಅಂತ. ನೋಡಿ ಈ ಹದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರು ಹಾಕಿ. ಇಲ್ಲಿ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಚಟ್ನಿ ಮಾಡ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ. ಇಲ್ಲಿ ಹೆಂಚು ಕಾದಿತ್ತಲ್ಲ ಅದ್ರ ಮೇಲೇ ನಾನು ಕೆಂಪು ಮೆಣಸಿನ್ಕಾಯಿ ಇಟ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ಚಟ್ನಿಗೆ ಬೇಕಾಗಿರೋ ಪದಾರ್ಥಗಳು ಹುರ್ಕೊಂಡಿರೋ ಕೆಂಪು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಡಲೆಬೇಳೆ, ಜೀರಿಗೆ ಮತ್ತು ಕಾಯಿ, ಹುಣಸೆಹಣ್ಣು, ಮೆಣಸು. ಮತ್ತು ನಾನಿಲ್ಲಿ ಹೊಸ್ದಾಗಿ ಕಾಯಿ ಹೊಡ್ಕೊಂಡಿದ್ರಿಂದ ಕಾಯಲ್ಲಿ ಇದ್ದಿದ್ದ ನೀರನ್ನ ನಾನು ಚಟ್ನಿಗೆ ಯೂಸ್ ಮಾಡ್ಕೋತೀನಿ. ನಾನು ಎಳ್ನೀರನ್ನ ನಾನು ವೇಸ್ಟ್ ಮಾಡೋಕ್ಕೋಗಲ್ಲ. ನಾನು ಈ ಥರ ಏನಾದರೂ ರುಬ್ಕೊಳ್ಳೋದಿದ್ದರೆ ಅಥವಾ ಅಡುಗೆಗೆ ನಾನು ಯೂಸ್ ಮಾಡ್ಕೊಳ್ತೀನಿ. ಆ ಎಳ್ನೀರನ್ನ ನಾನು ವೇಸ್ಟ್ ಮಾಡಲ್ಲ ನಾನು. ಸೊ ನಾನಿಲ್ಲಿ ಕಾಯಿ ಹೊಡ್ಕೊಂಡಿದ್ದೆ, ಅದರಲ್ಲಿ ಒಂದು ಸ್ವಲ್ಪ ರಸ ಬಂದಿತ್ತು, ತೆಂಗಿನ ರಸ. ಸೊ ಅದನ್ನೇ ನಾನು ಚಟ್ನಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ತರ್ತರಿಯಾಗಿ ರುಬ್ಕೊಳ್ಳೋಣ. ರುಬ್ಕೊಂಡಾದಮೇಲೆ ಅದಕ್ಕೆ ನಾನು ಇವಾಗ ಸ್ವಲ್ಪ ಕರಿಬೇವು, ನಾನಿಲ್ಲಿ ಕೊತ್ತಂಬರಿ ಯೂಸ್ ಮಾಡ್ತಾಯಿಲ್ಲ, ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ನಾಟಿ ಸ್ಟೈಲ್ ಅವ್ರಿಗೆ ಕೊತ್ತಂಬರಿ ಯೂಸ್ ಮಾಡೋಂಗಿಲ್ಲ. ಸೊ ಇಲ್ಲಿ ನಾನು ಕರಿಬೇವನ್ನ ಹಾಕ್ಬಿಟ್ಟು ಅದನ್ನು ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಸೈಡು ಹೆಂಚು ಕಾದಿದೆ. ಇವಾಗ ತೆಳ್ಳಗೆ ಎಷ್ಟು ತೆಳ್ಳಗಾಗುತ್ತೋ ನಿಮಗೆ ಅಷ್ಟು ತೆಳ್ಳಗೆ ಇವಾಗ ರೊಟ್ಟಿನ ಬಳ್ಕೊಳ್ಳೋಣ. ರೊಟ್ಟಿ ಬಳ್ಕೊಂಡಾದಮೇಲೆ ಅದ್ರ ಮೇಲೆ ನೀರನ್ನ ಅಂದರೆ ಕ್ಯಾಪ್ನ ಮುಚ್ಚೋಣ. ಮೊದಲೆಲ್ಲ ಕ್ಯಾಪ್ನ ಮುಚ್ಚುತ್ತಾ ಇರಲಿಲ್ಲ. ಸೊ ನೀರನ್ನ ಸಾವ್ರ್ತಾ ಇದ್ದರು, ಅದು ವೈಟ್ಗೆ ಆಗದೆ ಇರೋಂಗೆ. ಇವಾಗ ಎಲ್ಲರೂ
ಕ್ಯಾಪ್ನ ಮುಚ್ಚುತ್ತಾ ಇದ್ದಾರೆ. ಸೊ ನಾವು ಮುಚ್ಚೋಣ. ಕ್ಯಾಪ್ನ ಮುಚ್ಚಿಬಿಟ್ಟು ಅದು ಬೇಯಕ್ಕೆ ಬಿಡೋಣ. ಒಂದು 1 ಮಿನಿಟ್ವರೆಗೂ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ರೊಟ್ಟಿ ಅಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗೂ ಕೂಡ ಎದ್ದೊಳುತ್ತೆ. ನೀವು ಚೆನ್ನಾಗಿ ಮಿತ್ಕೊಂಡ್ರೆ ತುಂಬ ಚೆನ್ನಾಗಿ ಎದ್ದೊಳುತ್ತೆ ರೊಟ್ಟಿ. ತುಂಬಾ ಚೆನ್ನಾಗಿದೆ ರೊಟ್ಟಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ರೊಟ್ಟಿ ಎಷ್ಟು ಚೆನ್ನಾಗಿ ಎದ್ದೊಳ್ತಾ ಇದೆ. ಅದು ಕಚ್ಕೊಳ್ಳಲ್ಲ ರೊಟ್ಟಿ. ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಎದ್ದೊಳುತ್ತೆ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ನೀವು ಸೊಪ್ಪು ಎಷ್ಟು ಹಾಕ್ತಿರೋ ಅಷ್ಟು ರುಚಿ ಕೊಡುತ್ತೆ ಈ ರೊಟ್ಟಿ. ಅದಕ್ಕೆ ಇದು ಸೊಪ್ಪಿನ ರೊಟ್ಟಿ ಅಂತ ಹೇಳೋದು. ಹಳ್ಳಿ ಕಡೆ ಎಲ್ಲ ಇವಾಗ ಈ ಬೇಸಿಗೆ ಕಾಲದಲ್ಲೆಲ್ಲ ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿ ಸಿಗುತ್ತೆ. ಈ ನುಗ್ಗೆ ಸೊಪ್ಪಿನ ರೊಟ್ಟಿ ಮತ್ತಿಗೆ ಕಾಯಿ ಚಟ್ನಿ ಮತ್ತಿಗೆ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಮಕ್ಳುಗಳು ವಯಸ್ಸಾದವರು ಎಲ್ಲರೂ ಇಷ್ಟಪಡ್ತಾರೆ. ನೀವು ಇದನ್ನು ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಸಲಹೆ ಕೊಡ್ತೀನಿ ಅನ್ನಲ್ಲ. ಅದೇನಪ್ಪ ಅಂದರೆ ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ ಬಿಸಿನೀರನ್ನ ತಗೊಳ್ಳಿ. ಬಿಸಿ ಬಿಸಿನೀರನ್ನ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಜೊತೆಗೆ ನಾವು ನೈಟ್ ಮಲಗಬೇಕಾದ್ರೆ ಊಟ ಹಾಕಿ 2 hours ಆದಮೇಲೆ ನಾವೆಲ್ಲರೂ ಮಲಗ್ತೀವಲ್ವ. ಸೊ ಆ ಟೈಮಲ್ಲೂ ಕೂಡ ಒಂದು ಲೋಟ ಬಿಸಿನೀರನ್ನ ಕುಡೀರಿ. ತುಂಬಾ ಒಳ್ಳೆಯದು. ಜೊತೆಗೆ ಹೊಟ್ಟೆಗೆ ತುಂಬ ಆರಾಮ ಅನಿಸುತ್ತೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು.